ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ಶೀರ್ಷಿಕೆ: ಸತ್ಯ ತಂದೆಯ ವರದಾನ, ಆತ್ಮಾಭಿಮಾನದಿಂದ ನಿರ್ವಿಕಾರ ಜೀವನ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮುಖ್ಯ ಸಾರಾಂಶ: ಸತ್ಯ ತಂದೆಯಿಂದ ನಿಮಗೆ ಸಂಗಮದಲ್ಲಿ ಸತ್ಯದ ವರದಾನ ಸಿಗುತ್ತದೆ. ಆದ್ದರಿಂದ ಸುಳ್ಳು ಹೇಳಬಾರದು. ಸತ್ಯ ಮತ್ತು ಶುದ್ಧತೆ ನಿಮ್ಮ ರಕ್ಷಣೆ. ಪ್ರಶ್ನೆ: ನಿರ್ವಿಕಾರಿಗಳಾಗಲು ಮಕ್ಕಳು ಯಾವ ಪರಿಶ್ರಮ ಪಡಬೇಕು? ಉತ್ತರ: ಆತ್ಮ ಅಭಿಮಾನವನ್ನು ಪಕ್ಕ ಮಾಡಿಕೊಂಡು ನಾನು ಆತ್ಮ ಎಂಬ ಅಭ್ಯಾಸ. ಭ್ರುಕುಟಿಯ ಮಧ್ಯದಲ್ಲಿ ತನ್ನ ಆತ್ಮಸ್ವರೂಪವನ್ನು ನೋಡುವ ಅಭ್ಯಾಸ. ಆತ್ಮವಾಗಿ ಆತ್ಮಕ್ಕೆ ಮಾತನಾಡುವುದು. ದೇಹದ ಮೇಲೆ ದೃಷ್ಟಿ ಹೋಗದಂತೆ ಜಾಗರೂಕತೆ. ಈ ಅಭ್ಯಾಸದಲ್ಲಿಯೇ ಮಾಯೆಯ ವಿಘ್ನಗಳು ಬರುತ್ತವೆ. ಆದರೆ ಪಟ್ಟು ಹಿಡಿದರೆ ಜಯ ನಿಮಗೆ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ನೀವು ಈಗ ಮೃತ್ಯು ಲೋಕದ ಮನುಷ್ಯರಿಂದ ಅಮರಲೋಕದ ದೇವತೆಗಳಾಗುತ್ತಿರುವಿರಿ. ಸಂಗಮಯುಗದಲ್ಲಿ ಸತ್ಯ ತಂದೆಯಿಂದ ಸತ್ಯದ ವರದಾನ ಸಿಗುತ್ತದೆ. ಸುಳ್ಳು ಹೇಳುವುದು ವಿಕಾರಗಳ ಮೊದಲ ಮೆಟ್ಟಲು. ಆತ್ಮಾಭಿಮಾನ ಅಭ್ಯಾಸ. ನಾನಾತ್ಮ, ಈ ದೇಹ ಸಾಧನ. ಆತ್ಮವು ಆತ್ಮನೊಂದಿಗೆ ಮಾತನಾಡಬೇಕು. ನಾನು ಆತ್ಮ, ಇದನ್ನು ಮಾತನಾಡುತ್ತಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವನ್ನು ನೋಡುವ ಅಭ್ಯಾಸ. ದೇಹದ ಮೇಲೆ ದೃಷ್ಟಿ ಹೋದರೆ ಮಾಯೆ ಪ್ರಬಲ. ಆತ್ಮದ ಮೇಲೆ ದೃಷ್ಟಿ ಹೋದರೆ ಜಯ. ಸತ್ಯುಗದಲ್ಲಿ ಯಾರೂ ಪೂಜೆ ಮಾಡುವುದಿಲ್ಲ. ನೀವು ಸ್ವತಃ ಪೂಜ್ಯರು. ಈಗ ಪೂಜ್ಯರು ಪೂಜಾರಿಗಳಾಗಿದ್ದಾರೆ. ಇದು ಡ್ರಾಮಾದ ಆಟ. ಗೀತೆಯಲ್ಲಿ ಹೇಳಿದ ಮನ್ಮನಾಭವ ಆತ್ಮ ತಂದೆಯ ನೆನಪಿನಲ್ಲಿರಬೇಕು. ನಿಶ್ಚಯ ಬುದ್ಧಿ ಮಕ್ಕಳು ವಿಜಯಂತಿ. ಗೃಹಸ್ಥ ವ್ಯವಹಾರದಲ್ಲಿಯೂ ಆತ್ಮ ಸ್ವರೂಪದಲ್ಲಿರಬೇಕು. ಪ್ರತಿಯೊಬ್ಬ BK ವಿಶ್ವ ರಕ್ಷಣಾ ದಳದ ಸದಸ್ಯ. ಸರ್ವಿಸ್ ಮಾಡುವುದು ಈಶ್ವರ್ಯ ಮಿಷನ್. ಯೋಗ ಬಲದಿಂದಲೇ ಸತ್ವಪ್ರಧಾನತೆ ಬರುತ್ತದೆ. ಕಾಮ ಮಹಾಶತ್ರು. ಇದರ ಮೇಲೆ ಜಯವಿಲ್ಲದಿದ್ದರೆ ನಿರ್ವಿಕಾರ ಜೀವನ ಸಾಧ್ಯವಿಲ್ಲ. ವಿಶ್ವದ ಮಾಲೀಕರು ಆಗುವುದು ಯೋಗ ಬಲದಿಂದಲೇ. ಆತ್ಮ ಸಂಬಂಧ ಸ್ಥಾಪನೆ ಮಾಡಿದರೆ ದೇಹಾಭಿಮಾನ ಕರಗಿ ಹೋಗುತ್ತದೆ. ಸತ್ಯುಗದಲ್ಲಿ ಸುಳ್ಳು, ಲೋಭ, ಕೋಪ, ಪಾಪ ಯಾವುದೂ ಇಲ್ಲ. ಈಗಿನ ಪ್ರಪಂಚ ತಮೋಪ್ರಧಾನ. ನೀವು ಸತೋಪ್ರಧಾನವಾಗಬೇಕಾಗಿದೆ. ಭಕ್ತಿ ಮಾರ್ಗದ ಪೂಜೆ, ತಪಸ್ಸು, ಯಾತ್ರೆಗಳಿಂದ ಪರಮಾತ್ಮ ಸಿಗೋದಿಲ್ಲ. ಜ್ಞಾನ ಯೋಗ ಮಾರ್ಗವೇ ನಿಜವಾದ ಮಾರ್ಗ. ಮುರಳಿಯ ಮುಖ್ಯ ಸಾರಾಂಶ: ಈಗಿನ ಪ್ರಪಂಚ ವಿಕಾರಿ, ಸುಳ್ಳಿನಿಂದ ತುಂಬಿದೆ. ಆದರೆ ಸಂಗಮದಲ್ಲಿ ಬಂದು ತಂದೆಯು ಮಕ್ಕಳಿಗೆ ಸತ್ಯದ ವರದಾನ ಕೊಡುತ್ತಾರೆ. ಈ ವರದಾನವನ್ನು ರಕ್ಷಿಸಿಕೊಳ್ಳಲು ಮುಖ್ಯ ಉಪಾಯ ಆತ್ಮ ಅಭಿಮಾನ. ನಾವು ಭ್ರುಕುಟಿಯ ಮಧ್ಯದಲ್ಲಿರುವ ಆತ್ಮ ಸ್ವರೂಪದಲ್ಲಿ ನಿಂತು ಆತ್ಮವಾಗಿ ಕೇಳುವುದು, ಆತ್ಮನಾಗಿ ಮಾತನಾಡುವುದು, ದೇಹ ಭಾವ ಬಿಡುವುದು. ಇದರಿಂದ ದೇಹದ ಪ್ರಭಾವ ಕರಗಿ ನಿರ್ವಿಕಾರ ಸ್ಥಿತಿ ಬರುವುದು. ಸತ್ಯುಗದಲ್ಲಿ ಸುಳ್ಳು, ಲೋಭ, ವ್ಯರ್ಥ ವಿಚಾರಗಳೇ ಇರುವುದಿಲ್ಲ. ಅಲ್ಲಿ ಎಲ್ಲರೂ ಸತೋಪ್ರಧಾನರು, ಪಾವನರು. ಆ ಪವಿತ್ರ ಲೋಕವನ್ನು ನಿರ್ಮಿಸುವ ಮಾಸ್ಟರ್ ಟ್ರಸ್ಟಿಗಳು ನೀವು. ಮಾಯೆಯು ಪರೀಕ್ಷೆ ಮಾಡಬಹುದು. ಆತ್ಮದೊಂದಿಗೆ ನಂಟು ಗಾಢವಾದರೆ ಮಾಯೆ ದಾಳಿ ಬಲಹೀನವಾಗುತ್ತದೆ. ಯೋಗ ಬಲವೇ ಸಿಂಹಾಸನ ಬಲ. ಯೋಗ ಬಲವೇ ನಿಮಗೆ ವಿಶ್ವಾಧಿಪತ್ಯವನ್ನು ಕೊಡುತ್ತದೆ. ಆಧ್ಯಾತ್ಮಿಕ ನೀತಿ ಕಥೆ. ಸತ್ಯದ ಮೌಲ್ಯ. ಒಬ್ಬ ಮುತ್ತಿನ ವ್ಯಾಪಾರಿ ಇದ್ದ. ಒಂದು ದಿನ ತನ್ನ ಅಂಗಡಿಯಲ್ಲಿ ಬಹಳ ದುಬಾರಿ ಮುತ್ತನ್ನು ತೂಕ ಮಾಡಿ ತಪ್ಪಾಗಿ ಕಡಿಮೆ ದರಕ್ಕೆ ಒಬ್ಬ ಗ್ರಾಹಕನಿಗೆ ಕೊಟ್ಟನು. ನಂತರ ತನ್ನ ತಪ್ಪನ್ನು ಅರಿತುಕೊಂಡರೂ ಅವನು ಯೋಚಿಸಿದ, ಸತ್ಯವನ್ನೇ ಹೇಳಿದರೆ ನಾನು ನಷ್ಟಪಡುವುದಿಲ್ಲ. ಸತ್ಯವೇ ನನಗೆ ರಕ್ಷಕ. ಅವನು ಗ್ರಾಹಕನಿಗೆ ಕರೆ ಮಾಡಿ ಹೇಳಿದ, ಸರ್, ನಾನು ತಪ್ಪಾಗಿ ನಿಮಗೆ ಕಡಿಮೆ ದರಕ್ಕೆ ಕೊಟ್ಟಿದ್ದೇನೆ. ಆದರೆ ನನ್ನ ತಪ್ಪು ನನ್ನ ಜವಾಬ್ದಾರಿ. ನೀವು ಚಿಂತಿಸಬೇಡಿ, ಅದು ನಿಮ್ಮದೇ. ಗ್ರಾಹಕನು ಅಚ್ಚರಿಪಟ್ಟು ಆ ವ್ಯಾಪಾರಿಯನ್ನು ಎಲ್ಲೆಡೆ ಹೊಗಳಿದ. ಅವನ ವ್ಯಾಪಾರ ಬೆಳವಣಿಗೆ 10 ಪಟ್ಟು ಹೆಚ್ಚಾಯಿತು. ಮುರಳಿಯ ಸಾರ: ಸತ್ಯವನ್ನೇ ಹೇಳಿದರೆ ನಷ್ಟ ಕಾಣುವುದಿಲ್ಲ. ಸತ್ಯ ತಂದೆಯ ಮಗನಿಗೆ ಸುಳ್ಳು ಯೋಗ್ಯವಲ್ಲ. ಸತ್ಯ ಶಕ್ತಿಯ ಮಾರ್ಗ. ಇಂದಿನ ಆಧ್ಯಾತ್ಮಿಕ ಅಭ್ಯಾಸ: 5 ನಿಮಿಷ ನಾನಾತ್ಮ ಶಾಂತ ಸ್ವರೂಪ ಅಭ್ಯಾಸ. ಆತ್ಮ ಸಂಭಾಷಣೆ. ಓಂ ಆತ್ಮ, ನೀನು ಬೆಳಕಿನ ಬಿಂದು.
ನಡೆಯುತ್ತಾ ಬರುತ್ತಾ ದೇಹದ ಕಡೆ ನೋಡದೆ ಭೃಕುಟಿಯ ಕಡೆ ಗಮನ. ಇಂದು ಯಾವ ಮಾತಿನಲ್ಲಿ ವ್ಯವಹಾರದಲ್ಲೂ ಸುಳ್ಳು ಬೇಡ. ಕನಿಷ್ಠ 5 ನಿಮಿಷ ಯೋಗದ ದೀಪಾವಳಿ ತಂದೆಯ ಜ್ಯೋತಿಯಿಂದ ಆತ್ಮವನ್ನು ಬೆಳಗಿಸುವುದು. ಇಂದಿನ ವಾಕ್ಯ ಬ್ಲೆಸ್ಸಿಂಗ್ಸ್. ನಿಶ್ಚಯ ಬುದ್ಧಿಯುಳ್ಳ ಮಕ್ಕಳೇ ವಿಜಯಂತಿ. ಸತ್ಯದ ಮಾರ್ಗ ಹಿಡಿದರೆ ಮಾಯೆ ನಿಮಗೆ ತಾಕಲು ಸಾಧ್ಯವೇ ಇಲ್ಲ.